ನೋಡುತ್ತಿದ್ದರೆ ಇಷ್ಟೊಂದು ವಿಚಿತ್ರವಾಗಿದೆ ಈ ಟೈಟಲ್ ಎನಿಸುತ್ತಿದೆ ಅಲ್ಲವೇ? ಯಾರಿವಳು ಈ ಸೋಕ್ಲಾಡಿ? ಈ ಸೋಕ್ಲಾಡಿ ಚರಿತ್ರೆ ಏನು? ಈ ಸೋಕ್ಲಾಡಿ ಕಥೆಯು ಪೌರಾಣಿಕ ಕಥೆಯೇ ಎಂದು ಎಲ್ಲರಿಗೂ ಕುತೂಹಲ ಮೂಡುವುದು ಸಹಜ. ಆದರೆ ಇದು ಪೌರಾಣಿಕ ಕಥೆ ಅಲ್ಲ, ಸಮಾಜದಲ್ಲಿ ನಡೆದಿರುವಂತಹ ಸತ್ಯವಾದ ವಾಸ್ತವ ಕಥೆ ಮಾತ್ರವೇ ಆಗಿದೆ. ಈ ಕಥೆಯನ್ನು ಬರೆದಿರುವವರು ಕಿಲಾಡಿಯು ಶ್ರೀ ಶಾಲಿವಾಹನ ಶಕ ಶ್ರೀ ಶುಭಕೃತು ಸಂವತ್ಸರ ದಕ್ಷಿಣಯಾನ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಪಂಚಮಿ ತಿಥಿ ರವಿವಾಸರ ದಿನದಂದೇ ಹಿರಿಯರನ್ನು ಕೂರಿಸಿ ಮಾತುಕತೆ ಮಾಡಿಸಿ ಆ ದಿನವೇ ಹಿರಿಯರ ಸಮ್ಮುಖದಲ್ಲಿ ಮದುವೆ ಮಾಡಿಕೊಂಡನು. ಅಂದರೆ 2022ರಲ್ಲಿ ಆ ಅನಾಥೆಯಾಗಿದ್ದ ಸೋಕಲಾಡಿಯಿಂದಾಗಲಿ ಆ ಅನಾಥೆಯಾದ ಸೋಕಲಾಡಿಗೆ 3 ಹೊತ್ತು ಹಿಟ್ಟಾಕಿ ಬೆಳೆಸಿದಂತಹ ಸೋಕಲಾಡಿಯ ಕಡೆಯವರಿಂದಾಗಲಿ ಏನೊಂದು ಸಹ ಬಯಸದೆ ನಿರ್ಮಲ ಮನೋಭಾವದಿಂದ ಕಿಲಾಡಿಯು ಸೋಕಲಾಡಿಯನ್ನು ಸ್ವೀಕರಿಸಿ ಸೋಕಲಾಡಿಗೆ ಬಾಳು ನೀಡಿ ಸೋಕಲಾಡಿಯನ್ನು ಬಾಳಿಸುತ್ತಿರಲು ಸೋಕಲಾಡಿಯು ತನ್ನ ಕಡೆಯವರು ಪಿತೂರಿಗಳನ್ನು ಅರಿತು ಹರಿಯದೆಯೋ ಸೋಕಲಾಡಿ ಮಾಡುತ್ತಿದ್ದಂತಹ ನಂಬಿಕೆ ದ್ರೋಹವನ್ನು ಸೋಕಲಾಡಿಯ ಕಡು ಮೂರ್ಖತನವನ್ನು ಸೋಕಲಾಡಿಯ ಕಿಡಿಗೇಡಿಯ ಬುದ್ಧಿಗಳನ್ನು ಸ್ವತಃ ತಾನೇ ಕಂಡು ಕಡೆಗೆ ಶ್ರೀ ಶಾಲಿವಾಹನ ಶಕ ಶ್ರೀ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ಸೌಮ್ಯ ವಾಸರದಂದು ವಿಚ್ಛೇದನ ನೀಡಿದ. ಅಂದರೆ 2024ರಲ್ಲಿ ಸೋಕಲಾಡಿಯು ವೇಶ್ಯೆಯ ಮುಂಡೆಯ ಮಾತು ಕೇಳಿಕೊಂಡು ಮತ್ತು ಆ ವೇಶ್ಯೆ ಮುಂಡೆಯ ಗಂಡನ ಮಾತು ಕೇಳಿಕೊಂಡು ಹಾಗೂ ಆ ವೇಶ್ಯೆಯ ಮಕ್ಕಳ ಮಾತು ಕೇಳಿಕೊಂಡು ಅವರುಗಳು ಹಾಡಿದ್ದ ಕಳ್ಳಾಟಗಳನ್ನು ಮುಚ್ಚು ಹಾಕಿಕೊಳ್ಳುವ ಸಲುವಾಗಿ ಸೋಕಲಾಡಿಗೆ ವಿಚ್ಛೇದನ ದೊರೆಯುವ ಮಾರ್ಗವನ್ನು ತೋರಿಸಿದರು. ಸೋಕಲಾಡಿಯೂ ಸಹ ಆ ವಿಚ್ಛೇದನ ದೊರೆಯುವ ಮಾರ್ಗವನ್ನೇ ಆರಿಸಿಕೊಂಡಳು. ಆದ ಕಾರಣ ಸೋಕಲಾಡಿ ಮನದಾಸೆಯಂತೆಯೇ ಸೋಕಲಾಡಿ ಬಯಸಿದ ವಿಚ್ಛೇದನವನ್ನು ಸಹ ಕಿಲಾಡಿ ಮನಸಾರೆ ನೀಡಿದ. ಆ ಸೋಕಲಾಡಿ ಗಂಡನಾದ ಕಿಲಾಡಿಯೇ ರಚಿಸಿ ಬರೆದಂತಹ ಸತ್ಯವಾದ ವಾಸ್ತವಗಳ ಕಥೆ ಇದಾಗಿದೆ. ಇದರಲ್ಲಿ ಕಿಲಾಡಿಯು ತನ್ನ ಸಾಂಸಾರಿಕ ಜೀವನದಲ್ಲಿ ಸೋಕಲಾಡಿ ಮತ್ತು ಸೋಕಲಾಡಿ ಕಡೆಯವರು ಕಿಲಾಡಿಯ ಜೀವನದಲ್ಲಿ ಕಿಲಾಡಿಗೆ ಎಂತೆಂತಹ ಅನ್ಯಾಯ ಮಾಡಿದರು, ಕಿಲಾಡಿಗೆ ಎಂತೆಂತಹ ಮೋಸ ಮಾಡಿದರು ಎಂಬುದನ್ನು, ಹಾಗೆಯೇ ಎಂತೆಂತಹ ಕಷ್ಟಗಳಿಗೆ ದೂಡಿದರು, ಅದರಲ್ಲೂ ಮುಖ್ಯವಾಗಿ ಸೋಕಲಾಡಿಯು ತನ್ನ ಗಂಡನಾದ ಕಿಲಾಡಿಯ ಕುಟುಂಬದವರಿಗೆ ಎಂತೆಂತಹ ನಂಬಿಕೆ ದ್ರೋಹ ಮಾಡಿದಳು ಎಂಬುದನ್ನು ಮತ್ತು ಕೆಟ್ಟ ಜನಗಳ ಪಿತೂರಿಗಳಿಗೆ ಸಿಲುಕಿ ಹೆತ್ತ ತಾಯಿ ಇಲ್ಲದೆ ತಬ್ಬಲಿಯಾಗಿ ಜನ್ಮ ಕೊಟ್ಟ ತಂದೆಯಿಂದ ದೂರವಾಗಿ ಒಳಹುಟ್ಟಿದವರು ಯಾರೂ ಇಲ್ಲದ ಅನಾಥೆಯಾಗಿ ಸುಳ್ಳು ಸಂಬಂಧಗಳ ಮಧ್ಯೆ ಸುಳ್ಳುಗಳನ್ನು ಮೈಗೂಡಿಸಿಕೊಂಡು ಬರೀ ಸುಳ್ಳುಗಳನ್ನೇ ಹೇಳುತ್ತಾ ಬೆಳೆದಿದಂತಹ ಸೋಕಲಾಡಿಗೆ ಕಿಲಾಡಿಯು ಬಾಳಲು ಎಷ್ಟು ಬಾರಿ ಕಿಲಾಡಿಯು ಅವಕಾಶ ಮಾಡಿಕೊಟ್ಟನು, ಯಾವ ರೀತಿ ಅವಕಾಶಗಳನ್ನು ಕೊಟ್ಟನು, ಆ ಅವಕಾಶಗಳನ್ನೆಲ್ಲ ಆ ಸೋಕಲಾಡಿಯು ಒಬ್ಬ ವೇಶ್ಯೆಯ ಹೇಳಿಕೆ ಮಾತು ಮತ್ತು ಆ ವೇಶ್ಯೆಯು ಹಡೆದಂತಹ ಆ ವೇಶ್ಯೆಯ ಮಗನ ಹೇಳಿಕೆ ಮಾತು ಕೇಳಿಕೊಂಡು ಕುಣಿಯುತ್ತಾ ಸೋಕಲಾಡಿಯು ತಾನು ಶ್ರಮ ಪಡದೆ ಬಯಸದೆ ದೊರೆತಂತಹ ಕರುಣೆ ವಾತ್ಸಲ್ಯ ನಂಬಿಕೆ ಸ್ವಾತಂತ್ರ್ಯ ಪ್ರೀತಿ ಪ್ರೇಮ ವಿಶ್ವಾಸಗಳನ್ನೆಲ್ಲ ದುರುಪಯೋಗ ಪಡಿಸಿಕೊಂಡಿದ್ದು ಅಲ್ಲದೆ ಸೋಕಲಾಡಿಯು ಆ ವೇಶ್ಯ ಹೇಳಿಕೆ ಮಾತು ಕೇಳಿಕೊಂಡು ಮನಸ್ಸಿಗೆ ಬಂದಂತೆ ಕುಣಿದು ಆ ವೇಶ್ಯೆಯ ಮಗನು ಹೇಳಿದಂತೆಲ್ಲ ಮೆರೆದು ಕಡೆಗೆ ಆ ಸೋಕಲಾಡಿಯು ಆ ವೇಶ್ಯೆಯು ಮತ್ತು ಆ ವೇಶ್ಯೆಯ ಮಗನು ಆಡಿದಂತಹ ಕಳ್ಳಾಟಗಳನ್ನು ಮುಚ್ಚು ಹಾಕುವ ಸಲುವಾಗಿ ಕಡೆಗೆ ಆ ಸೋಕಲಾಡಿಯು ತನ್ನ ಬಾಳನ್ನೇ ನಾಶ ಮಾಡಿಕೊಂಡಂತಹ ಸೋಕಲಾಡಿಯ ಚರಿತ್ರೆ, ಸೋಕಲಾಡಿಯ ಜನ್ಮ ಚರಿತ್ರೆ, ಸೋಕಲಾಡಿ ಜೀವನ ಚರಿತ್ರೆಯನ್ನು, ಸೋಕಲಾಡಿಯ ಪೂರ್ವಜರ ಚರಿತ್ರೆ ಮತ್ತು ಸೋಕಲಾಡಿ ಬಾಳಿದ ದರಿದ್ರ ಬಾಳನ್ನು ಕಿಲಾಡಿಯು ತನಗೆ ದೊರೆತಿದ್ದ ಸಮಯದಲ್ಲಿ ಕಿಲಾಡಿಗೆ ಸಾಧ್ಯವಾದಷ್ಟು ವಿಸ್ತಾರವಾಗಿ ತನ್ನ ಸಾಂಸಾರಿಕ ಜೀವನ ಪ್ರಾರಂಭವಾಗುವುದರಿಂದ ತನ್ನ ಸಾಂಸಾರಿಕ ಜೀವನ ಅಂತ್ಯವಾಗುವವರೆಗೂ ಈ ಒಂದು ಕಥೆಯಲ್ಲಿ ತಾನು ರಚಿಸಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಕಿಲಾಡಿಯು ಸೋಕಲಾಡಿಯನ್ನು ಮದುವೆಯಾಗಿ ಆ ಸೋಕಲಾಡಿಯಿಂದ ಆ ಸೋಕಲಾಡಿಯ ಕಡೆಯವರಿಂದ ಸೋಕಲಾಡಿಯ ಮೂಲಕವೇ ಒದಗಿದಂತಹ ಸಮಸ್ಯೆಗಳನ್ನು ಎದುರಿಸುವ ಸಲುವಾಗಿ ಸೋಕಲಾಡಿ ಬೆಳೆದಂತಹ ಆ ಒಂದು ಸ್ಲಂನಲ್ಲಿಯೇ ಸರಿಸುಮಾರು 7 ತಿಂಗಳ ಮೇಲೆ ಕಾಲವನ್ನು ಕಳೆಯಬೇಕಾಯಿತು. ಏಕೆಂದರೆ ಸೋಕಲಾಡಿಗೆ ಹೆತ್ತ ತಾಯಿಯಾಗಲಿ ಜನ್ಮ ಕೊಟ್ಟ ತಂದೆಯಾಗಲಿ ಒಡಹುಟ್ಟಿದವರೇ ಆಗಲಿ ಯಾರೂ ಇಲ್ಲದ ಕಾರಣ ತಾಯಿ ತಂದೆ ಇಲ್ಲದ ತಬ್ಬಲಿ ಒಡಹುಟ್ಟಿದವರು ಯಾರೂ ಇಲ್ಲದ ಅನಾಥೆ. ಆ ಅನಾಥೆ ಹೆಣ್ಣಾದ ಸೋಕಲಾಡಿಯು ಎಲ್ಲೋ ಒಂದು ಕಡೆ ಧೈರ್ಯವಾಗಿ ಬಾಳಿದರೆ ಸಾಕು ಎಂದು ಭಾವಿಸಿ ಸೋಕಲಾಡಿಯನ್ನು ಬಾಳಿಸುವುದಕ್ಕೋಸ್ಕರವೇ ಕಿಲಾಡಿಯು ತನ್ನ ತಂದೆ ತಾಯಿ ಅಣ್ಣ ಅತ್ತಿಗೆ ಅಕ್ಕ ಭಾವ ಇವರೆಲ್ಲರಿಂದಲೂ ದೂರವಿದ್ದು
ಆ ಕಿಲಾಡಿಯು ತನ್ನ ಸ್ವಂತ ಮನೆಯನ್ನು ಸಂಪೂರ್ಣವಾಗಿ ಖಾಲಿ ಮಾಡಿಕೊಂಡು ಹೋಗಿ ಸೋಕಲಾಡಿ ಬೆಳೆದ ಆ ಒಂದು ಸ್ಲಂನಲ್ಲಿಯೇ ಸೋಕಲಾಡಿ ಕಡೆಯವರಾದ ಆ ಕೆಟ್ಟ ಜನಗಳು ಅಡ್ವಾನ್ಸ್ ತೆಗೆದುಕೊಳ್ಳದೆ ಬಾಡಿಗೆ ಮಾತ್ರವನ್ನು ನೀಡಿ ಎಂದು ಹೇಳಿ ಬಾಡಿಗೆಗೆ ಎಂದು ಕೊಟ್ಟಂತಹ ಆ ಮನೆಯಲ್ಲಿಯೇ ಹಾಲನ್ನು ಉಕ್ಕಿಸಿ ಮನೆಯನ್ನು ಮಾಡಿ ಸೋಕಲಾಡಿಗೆ ಬಾಳಲು ಬೇಕಾಗಿರುವ ಅನುಕೂಲಗಳನ್ನೆಲ್ಲ ಮಾಡಿಕೊಟ್ಟು ಸೋಕಲಾಡಿಯನ್ನು ಬಾಳಿಸುತ್ತಿದ್ದರೆ ಆ ಸೋಕಲಾಡಿ ಮತ್ತು ಸೋಕಲಾಡಿಯ ಕಡೆಯವರಾದ ಆ ಕೆಟ್ಟ ಜನಗಳು ಹಾಡುತ್ತಿದ್ದ ಸ್ಲಮ್ಮಿನ ಭಾಷೆಯನ್ನು ಅಂದ್ರೆ ಆ ಸ್ಲಂನಲ್ಲಿಯೇ ಆಡುತ್ತಿದ್ದ ಅವರ ಮಾತುಗಳನ್ನು ಆ ಸ್ಲಂನಲ್ಲಿ ಕಿಲಾಡಿಯು ಕಲಿತ ಆದ ಕಾರಣ ಸತತವಾಗಿ 6 ತಿಂಗಳು ಆ ಸ್ಲಂನಲ್ಲಿಯೇ ಇದ್ದು ಕಲಿತಂತಹ ಆ ಸ್ಲಮ್ಮಿನ ಭಾಷೆಯನ್ನು ಕಿಲಾಡಿ ಯಾರ ಮೇಲೂ ಪ್ರಯೋಗ ಮಾಡಲು ಸಾಧ್ಯವಾಗದೆ ಕಡೆಗೆ ಆ ಸ್ಲಂನಲ್ಲಿಯೇ ಇದ್ದಂತಹ ಆ ಸೋಕಲಾಡಿಗೂ ಸೋಕಲಾಡಿಯ ನಕಲಿ ಕುಟುಂಬದವರಿಗೂ ಸೋಕಲಾಡಿ ಮತ್ತು ಸೋಕಲಾಡಿಯ ಆ ನಕಲಿ ಕುಟುಂಬದವರು ಆಡುತ್ತಿರುವ ಕಳ್ಳಾಟಗಳನ್ನು ಕಂಡು ಸಹ ಅವರಿಗೆ ಉಗಿದು ಚಪ್ಪಲಿಯಲ್ಲಿ ಒಡೆಯದೆ ಸುಮ್ಮನೆ ಕುಳಿತಿದ್ದಂತಹ ಆ ಸೋಕಲಾಡಿಯ ಸಂಬಂಧಿಕರಿಗೂ ಹಾಗೂ ಆ ಸೋಕಲಾಡಿಯ ಪರವಾಗಿ ಮತ್ತು ಆ ಸೋಕಲಾಡಿಯ ನಕಲಿ ಕುಟುಂಬದವರ ಪರವಾಗಿ ಸುಳ್ಳು ಸಾಕ್ಷಿಗಳಾಗಿ ಬಂದಂತಹ ಸುಳ್ಳು ಸಾಕ್ಷಿದಾರರಿಗೂ ಮತ್ತು ಆ ಸುಳ್ಳು ಸಾಕ್ಷಿದಾರರನ್ನು ಸಾಕ್ಷಿಗಳಾಗಿ ಕಳುಹಿಸಿರುವ ಸುಳ್ಳು ಸಾಕ್ಷಿದಾರರ ತಾಯಿ ತಂದೆ ಅಂದರೆ ಸುಳ್ಳು ಸಾಕ್ಷಿದಾರರ ಮನೆಯವರಿಗೂ ಅಲ್ಲದೆ ಮುಖ್ಯವಾಗಿ ಅದರಲ್ಲೂ ಸೋಕಲಾಡಿಯನ್ನು ಬೆಳೆಸಿದ ಕಚಡ ಮನೆತನದವರ ಬಾಳುಗಳು ದರಿದ್ರ ಜೀವನಗಳನ್ನೆಲ್ಲ ಮುಚ್ಚಿಟ್ಟು ಉತ್ತಮ ಸಂಬಂಧ ಉತ್ತಮವಾದ ಮನೆತನ ಎಂದು ಕಿಲಾಡಿಗೂ ಮತ್ತು ಕಿಲಾಡಿಯ ಮನೆಯವರಿಗೂ ಹಾಗೂ ಕಿಲಾಡಿಯ ಕಡೆಯವರೆಲ್ಲರಿಗೂ ಬಾರಿ ಬಾರಿಗೂ ಸುಳ್ಳುಗಳನ್ನು ಹೇಳಿ ಮದುವೆ ಮಾಡಿದಂತಹ ಅಯೋಗ್ಯನಿಗೆ ಇವರುಗಳಿಗಷ್ಟೇ ಆ ಸ್ಲಂನಲ್ಲಿ ತಾನು ಕಲಿತಂತಹ ಆ ಸ್ಲಮ್ಮಿನ ಭಾಷೆಯನ್ನು ಮೀಸಲಾಗಿಡುತ್ತಾ ಇವರುಗಳಿಗೆ ಮಾತ್ರವೇ ಸ್ಲಮ್ಮಿನ ಭಾಷೆ ಪ್ರಯೋಗ ಮಾಡಿದ್ದಾನೆ. ಈ ಸೋಕಲಾಡಿಯ ಪುರಾಣಂ ಕಥೆಯ ತಕ್ಕಂತೆ ಅದಕ್ಕೆ ಸಂಜಯ್ HB ಈ ಕಥೆಗೆ ಗೀತೆಗಳನ್ನು ರಚಿಸಿ ಜೋಡಿಸಿದ್ದಾರೆ, ವಾದ್ಯಗಳೊಂದಿಗೆ ಸಂಯೋಜಿಸಿದ್ದಾರೆ. ಆದರೆ ಗೀತೆಗಳು ಹಾಡುತ್ತಾ ಕಥೆಯನ್ನು ಹೇಳಲು ಸಂಜಯ್ HB ಅವರಿಗೆ UP ಜಗತ್ ಕಿಲಾಡಿ ಅತ್ಯಂತ ಘನವಾದ ಸಹಕಾರವನ್ನು ನೀಡಿದ್ದಾರೆ. ಈ ಕಥೆಯಲ್ಲಿ ಕಿಲಾಡಿಯು ವಾಸ್ತವವನ್ನು ಮಾತ್ರವೇ ಬರೆದು ಒಂದು ಸಹ ಸುಳ್ಳು ಸೇರಿಸದೆ ಈ ಕಥೆಯನ್ನು ರಚಿಸಿದ್ದಾನೆ. ಅದಕ್ಕೆ ಈ ಕಥೆಗೆ ತುಂಬಾ ಮಹತ್ವ. ಆದರೂ ಮುಖ್ಯವಾಗಿ ಒಂದು ಮಾತು ಹೇಳಲು ಬಯಸುತ್ತೇನೆ. ಈ ಕಥೆಯನ್ನು ಯಾರು ಕೇಳಬಹುದು, ಯಾರು ಕೇಳಬಾರದು ಎಂಬ ವಿಚಾರ ಇಲ್ಲಿ ಅತಿ ಪ್ರಾಮುಖ್ಯವಾದ ವಿಚಾರ ಇದಾಗಿರುತ್ತದೆ. ಈ ಕಥೆಯನ್ನು ಸಣ್ಣ ಮಕ್ಕಳು ಈ ಕಥಾ ಭಾಗವನ್ನು ಕೇಳಬಾರದು. ಏಕೆಂದರೆ ಇದರಲ್ಲಿ ಆ ಸ್ಲಂ ಭಾಷೆಗಳು ಹೆಚ್ಚಾಗಿ ತುಂಬಿರುವ ಕಾರಣ ಸಣ್ಣ ಮಕ್ಕಳು ಇದನ್ನು ಕೇಳಬಾರದು. ಯುವಕರು, ಯುವತಿಯರು, ಮುದುಕಿಯರು ಇಷ್ಟವಿದ್ದರೆ ಇದನ್ನು ಕೇಳಬಹುದು. ಇಷ್ಟವಾಗದೆ, ಕಷ್ಟವಾದರೆ ಕೇಳದೆ ಸುಮ್ಮನಿರಬಹುದು. ಹಾಗೆ ಇಷ್ಟವಾದವರು ಲೈಕ್ ಮಾಡಬಹುದು ಮತ್ತು ಶೇರ್ ಮಾಡಬಹುದು. ಅದನ್ನು ಹೊರತುಪಡಿಸಿ ಈ ಕಥೆಗೆ ಕಾಮೆಂಟ್ ಮಾಡುವುದು ಆಗಲಿ, ಪ್ರಶ್ನಿಸುವುದೇ ಆಗಲಿ, ಆ ಸೋಕಲಾಡಿ ಕಡೆಯವರಿಗೆ ಆಗಲಿ, ಆ ಸೋಕಲಾಡಿಗೆ ಆಗಲಿ, ಆ ಸೋಕಲಾಡಿ ಪರಾವಹಿಸಿಕೊಂಡು ಮಾತನಾಡುವ ಅಯೋಗ್ಯರಿಗೆ ಇರುವುದಿಲ್ಲ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿಯೇ ಗೀತೆಗಳನ್ನು ಹಾಡುತ್ತಾ ಗೀತೆಯ ಜೊತೆಗೆ ಈ ಸೋಕಲಾಡಿ ಪುರಾಣಂ ಕಥೆಯನ್ನು ಹೇಳುವವರು ಸಂಜಯ್ HB ಮತ್ತು UP ಜಗತ್ ಕಿಲಾಡಿ ಎಂಬುದಾಗಿ ಹೇಳುತ್ತಾ ನಾನು ನನ್ನ ಮುನ್ನುಡಿಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ನಾನು ನಿಮ್ಮ ವಾಚಿಕ ಇ.